ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಗರಿಗರಿಯಾದ ನಿಪ್ಪಟ್ಟು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಹುರ್ಗಡ್ಲೆ, ಅರ್ಧ ಕಪ್ಪು ಶೇಂಗಾ ಬೀಜ ಹುರಿದು ಸಿಪ್ಪೆ ತಗೊಂಡಿರೋದನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ಸ್ವಲ್ಪ ಒಂದು ಸಲ ಮಿಕ್ಸಿ ಮಾಡ್ಕೊಂಡು ತರಿಯಾಗಿ ಮಾಡಿಟ್ಕೊಳ್ಳಿ. ಇವಾಗ ಒಂದು ಪಾತ್ರೆ ತೊಗೊಂಡು 1.5 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್, 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಮಿಕ್ಸಿ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು, ಒಂದು ಚಮಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಎಳ್ಳು 1 ಸ್ಪೂನ್, 1 ಅಥವಾ 2 ಸ್ಪೂನ್ ಹಾಕ್ಕೊಳ್ಳಿ, ಅರಿಶಿನ ಪುಡಿ 1/4 ಚಮಚ ಹಾಕ್ಕೊಳ್ಳಿ, ಇಂಗು 1/4 ಚಮಚ ಹಾಕ್ಕೊಳ್ಳಿ. ಆಮೇಲೆ ಕಾಯ್ತಾ ಇರೋ ಎಣ್ಣೆ, ಬಿಸಿ ಆಗಿರೋ ಎಣ್ಣೆನ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಗರಿಯಾಗಿ ಬರುತ್ತೆ ಬಿಸಿಯಾಗಿರೋ ಎಣ್ಣೆ ಹಾಕಿದರೆ. ಇದೆಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ತಗೊಂಡಿರುವಷ್ಟು ಕ್ವಾಂಟಿಟಿ ತೊಗೊಂಡ್ರೆ ಒಂದು 15ರಿಂದ 20 ಒಳಗಡೆ ನಿಪ್ಪಟ್ಟು ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ತುಂಬ ಸ್ಮೂತಾಗಿ ಬೇಡ, ನೀರು ಹಾಕಬೇಡಿ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ನಿಪ್ಪಟ್ಟು. ಬೇಕ್ರಿಯಲ್ಲಿ ಸಿಗುವಂಥ ನಿಪ್ಪಟ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ನಾವೇ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಒಂದು 5 ನಿಮಿಷ ಕಲಸಿ ಇಟ್ಬಿಟ್ಟು ಇವಾಗ ಈ ಥರ ಬೇಕಾದ್ರೆ ಲಟ್ಟಿಸ್ಕೊಳ್ಳಿ ಚಿಕ್ಕದಾಗಿ, ತೆಳ್ಳಗೆ, ಅಥವಾ ಕೈಯಲ್ಲೂ ಕೂಡ ಮಾಡ್ಕೋಬೋದು. ಕೈಯಲ್ಲೇ ಚಿಕ್ಕದಾಗಿ ಇದು ಮಾಡ್ಕೋಬೋದು. ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈ ಥರ ಮಾಡ್ಕೊಂಡು ಕೈಯಲ್ಲೂ ಮಾಡಿನೂ ಹಾಕಿ ಕರಿಬೋದು. ದೊಡ್ಡದು ಮಾಡ್ಕೊಳ್ಳೋದಾದರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳಿ. ತುಂಬ ದಪ್ಪ ಇರಬಾರ್ದು, ತೆಳ್ಳಗೆ ಲಟ್ಟಿಸ್ಕೋಬೇಕು, ಗರಿಯಾಗಿ ಬರುತ್ತೆ ಅವಾಗ. ಇವಾಗ ಕಾದಿರೋ ಎಣ್ಣೆಗೆ ಹಾಕಿ ಚೆನ್ನಾಗಿ 2 ಸೈಡು ಕರೆದು ತಗೊಳ್ಳಿ. ತುಂಬ ಗರಿಯಾಗಿರುತ್ತೆ ನಿಪ್ಪಟ್ಟು, ಪೂರಿ ಥರ ಉಬ್ಕೊಳ್ಳಲ್ಲ ಇದೇ ಥರ ಮಾಡಿದರೆ. ತುಂಬ ರೋಸ್ಟ್ ಮಾಡಿ ಕರ್ಕೋಬೇಡಿ. ಚೆನ್ನಾಗಿ ಮಾಡಿ ಕರೆದಾದ್ಮೇಲೆ ತೆಗೆದಿಟ್ಕೊಳ್ಳಿ. ಕೆಲವೊಬ್ರು ಇದಕ್ಕೆ ಆನಿಯನ್ ಕೂಡ ಹಾಕ್ತಾರೆ, ಚಿಕ್ಕದಾಗಿ ಕಟ್ ಮಾಡಿ. ಆನಿಯನ್ ಬೇಕಿದ್ದರೂ ಹಾಕ್ಕೋಬೋದು, ಅದು ನಿಮ್ಮ ರುಚಿಗೆ ತಕ್ಕಂತೆ. ನಾನು ಆನಿಯನ್ ಹಾಕಿಲ್ಲ ನೋಡಿ. ಎಲ್ಲದನ್ನು ತೆಗೆದಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರೋ ನಿಪ್ಪಟ್ಟು ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಇದೇ ಥರ ಹೊಸ ರುಚಿ, ಹೊಸ ಅಡುಗೆಗಳನ್ನು, ತುಂಬ ಸಿಂಪಲ್ಲಾಗಿರೋ ಅಡುಗೆಗಳನ್ನು ಈಸಿಯಾಗಿ ನಾನು ಮಾಡಿ ಹೇಳ್ಕೊಡ್ತಾ ಇರ್ತೀನಿ. ಅದಕ್ಕೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರುಚಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.